ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಸರ್ಕಾರ ಪ್ರಾಶಸ್ತ್ಯ ಕೊಡಲಿ. ದಿಲ್ಲಿಯಲ್ಲಿ ಮಾಜಿ ಸಂಸದ ಎಚ್ ವಿಶ್ವನಾಥ್ ಹೇಳಿಕೆ. ಒಂದು ಸರ್ಕಾರ, ಅದರ ನಾಯಕ, ಜನ ಯಾವ ವಿಷಯದಲ್ಲಿ ಸುಸ್ತಾಗ್ತಾ ಇದ್ದಾರೆ, ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಇವತ್ತು ಎಲ್ಲಿ ಸುಸ್ತಾಗ್ತಾ ಇದ್ದೀವಿ? ಅಕ್ಷರ ಮತ್ತು ಆರೋಗ್ಯ. ಸರ್ಕಾರಿ ಶಾಲೆಗಳೆಲ್ಲ ಬಾಗಿಲಾಗ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ನಾವು ಸುಸ್ತಾಗ್ತಾ ಇದ್ದೀವಿ. ಎಜುಕೇಷನ್ ಕಾನ್ಷಿಯಸ್ ಜನಗಳಲ್ಲಿ ಜಾಸ್ತಿ ಆಗಿದೆ. ನನ್ನ ಮಗ ಇಂಥ ಕಡೆನೇ ಓದಬೇಕು ಅಂತಕ್ಕಂಥ ಆಸೆ ಇದೆ. ಹಾಗಾಗಿ ದಯವಿಟ್ಟು ಸರ್ಕಾರ ಈ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಹಳ ಪ್ರಮುಖವಾಗಿ ಇಡೀ ಭವಿಷ್ಯ ದೇಶ ಕಟ್ಟುವಂಥ ಕೆಲಸ ಅಕ್ಷರ ಕೊಡುವಂಥ 1ರಿಂದ 12ನೇ ತರಗತಿ ತನಕ ಉಚಿತ ಶಿಕ್ಷಣ ಪ್ರತಿ ಮಗುವಿಗೆ, ಪ್ರತಿ ಪ್ರಜೆಗೂ ಕೂಡ ಉಚಿತ ಆರೋಗ್ಯ ಕೊಡಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆರೋಗ್ಯ ಕೊಡ್ಬೋದು. ನಾನೇ ಸಹಕಾರ ಮಂತ್ರಿ ಇದ್ದಾಗ ಯಶಸ್ವಿನಿ ಯೋಜನೆಯನ್ನು ಬಹಳ ದೊಡ್ಡದಾಗಿ ಯಶಸ್ವಿಯಾಗಿ ನಾವು ಸಾಕಾರ ಮಾಡಿಕೊಂಡು, ಹಾಗಾಗಿ ನಮ್ಮೆಲ್ಲ ಚಿಕಿತ್ಸೆಗಳು ಕೂಡ ಅಂದರೆ ಆಪರೇಷನ್ಸ್ಗಳು ಫ್ರೀ ಆಗ್ತವೆ. ಸೊ ಹಾಗೆ ಯಶಸ್ವಿ ಯೋಜನೆಯಿಂದ ಇನ್ನೂ ಹೆಚ್ಚು ವಿಸ್ತಾರ ಮಾಡಿ, ಅದಕ್ಕೋಸ್ಕರ ಬೇಕಾದಷ್ಟು 1300 ನ್ಯಾಷನಲ್ ಕಂಪ್ನೀಸ್ ಇದ್ದಾವೆ, ಮಲ್ಟಿನ್ಯಾಷನಲ್ ಕಂಪ್ನೀಸ್. ಅವೆಲ್ಲರಿಗಳಿಂದನೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡಿ ಕೊಡುವಂಥದ್ದು ಭಾಳ ಸುಲಭ ಇದೆ. ಅದರಿಂದ ಸರ್ಕಾರಕ್ಕೂ ಹೆಚ್ಚು ಹೊಣೆ ಕೂಡ ಮಾಡಿದೆ. ಹಾಗಾಗಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಉಳಿದ ಗ್ಯಾರಂಟಿಗಳನ್ನು ಸರ್ಕಾರ ತೆಗೆದಾಕ್ಬೇಕು.